ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ವಿತ್ ಬೆಂಕಿ ಮಾತು. ಯಾರದು ಬೆಂಕಿ? ಬೆಂಕಿನ ಜೊತೆಗೆ ಕೂರ್ಸ್ಕೊಂಡಿದ್ದೀನಿ. ಮೈಕ್ ಹಾಕೊಂಡಿದ್ದೀನ? ನಾನ್ ಮೈಕ್ ಹಾಕೊಂಡಿದ್ದೀನಿ. ಚೈತ್ರಾಗೆ ಮೈಕು ನಾನಲ್ಲ, ಚೈತ್ರಾಗೆ ಮೈಕಾ ಯಾಕೆ ಬೇಕು ಗೊತ್ತು ನಿಮ್ಮೆಲ್ರಿಗೂ ಕೂಡ. ಒಂದ್ಸರಿ ಮಾಸ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಸುಮ್ಮನೆ ಹೀಗೆ ಕುತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನನ್ನ ಎಲ್ಲ ಇದನ್ನ ಪೋರ್ಷನ್ಸ್ ಅವರೇ ತಗೋಬಿಡ್ತಾರೆ ಅಂತ ಗೊತ್ತು. ಬಟ್ ಅವ್ರಿಗೆ ಅವಕಾಶ ಸಿಗೋಕ್ಕಿಂತ ಮುಂಚೆ ನಾನೇ ಎರಡು ಮಾತಾಡ್ಬಿಡ್ತೀನಿ. ಎಸ್, ನಮ್ ಜೊತೆಗಿದ್ದಾರೆ ಫೈರ್ ಬ್ರ್ಯಾಂಡ್ ನಮ್ಮ ಬೆಂಕಿ, ಒನ್ ಅಂಡ್ ಓನ್ಲಿ ನಮ್ಮ ಬಿಬಿಕೆ ಚೈತ್ರಕ್ಕ. ಎಸ್, ಸೊ ವೆಲ್ಕಮ್ ಟು ದ ಶೋ ಚೈತ್ರ. ಸಿ ಎಷ್ಟು ಸ್ಮೈಲ್ ಬಂದ್ಬಿಡ್ತಲ್ಲ, ಇದ್ರಲ್ಲೂ ಕೂಡ ತುಂಬಾ ದೊಡ್ಡದಾಗಿದೆ ನಿಮ್ಮ ಸ್ಮೈಲ್. ಎಸ್ ಚೈತ್ರ, ಹೇಗಿದ್ದು 105 days ಕಂಪ್ಲೀಟೆಡ್? ಖುಷಿನಾ? ಇನ್ನೊಂದ್ ಸ್ವಲ್ಪ ದಿನ ಬಾಕಿ ಉಳಿಸ್ಕೊಬಿಟ್ರಲ್ಲ? ಹಾಗ ಅನ್ಕೊಂಡಿದ್ದೆ ನಿಜವಾಗ್ಲು. ಇನ್ನೊಂದು 15 days ಇರೋವಾಗ ಯಾಕೆ ಹೊರಗಡೆ ಬಂದೆ ಅಂತ ಅನ್ಸಿದ್ದಿದೆ, ಬರೋವಾಗ ಅನ್ಸಿದ್ದಿದೆ. ಬಂದ ಮೇಲೆ ಹಾಗೆ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ನಂಗೆ ಒಳಗಡೆ ಇರೋವಾಗ ನಾನು ಇಷ್ಟ ದಿನ ಇದ್ದಿದೆ ದೊಡ್ಡದು ಅಂತ ಅನಿಸ್ತಿತ್ತು. ಆದ್ರೆ ಹೊರಗಡೆ ಬಂದ್ಮೇಲೆ ಜನ ಹೇಳ್ತಾ ಇರೋದು ನೋಡಿದ್ರೆ, ಅರೆ ನೀವು ಫೈನಲ್ ನಲ್ಲಿ ಇರ್ಬೇಕಾಗಿತ್ತು, ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತೆಲ್ಲ ಹೇಳೋದ್ ಕೇಳಿದಾಗ ತುಂಬಾ ಖುಷಿ ಇದೆ. ಬಹುಶಃ ಈ ಜನರ ಪ್ರೀತಿನ ಆಸ್ವಾದಿಸೋದಕ್ಕೆ ನಂಗೆ ಒಂದ್ ಸ್ವಲ್ಪ ಸಮಯ ಬೇಕಾಗಿತ್ತು ಅನ್ಸುತ್ತೆ. ಸೊ ಅದನ್ನ ನನಗೆ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದ್ ಕಡೆ ಯೋಚನೆ ಮಾಡೋಕ್ಕೂ ಸಮಯ ಇಲ್ಲ ನನ್ಗೆ, ನಾನು ಇರ್ಬೇಕಾಗಿತ್ತು ಅಂತ. ಅಷ್ಟು ಬಿಸಿ ಆಗಿದೆ ಈಗ. ಸೊ ಅಷ್ಟು ಬಿಸಿ. ಮೊದ್ಲೇ ನಿಮ್ದು ಜವಾಬ್ದಾರಿಗಳೇ ಜಾಸ್ತಿ ಇತ್ತು. ಒಂದ್ ಕಡೆ ಜವಾಬ್ದಾರಿ ಇತ್ತು, ಮತ್ತೊಂದ್ ಕಡೆ ವಿವಾದ ಇತ್ತು. ಎರಡನ್ನೂ ಕೂಡ ಹೇಗೆ ನಿಭಾಯಿಸ್ಕೊಂಡು ಈಗ ಮತ್ತಷ್ಟು ದುಪ್ಪಟ್ಟಾಯ್ತು ಅಂತ ಅನಿಸ್ತಾ ಇದ್ಯಾ? ಹೊರೆ ಅನಿಸ್ತಾ ಇದ್ಯಾ? ದುಪ್ಪಟ್ಟಾಗಿಲ್ಲ, ಇದನ್ನ 100 ಪಟ್ಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಂದೊಂದು ಸೀಮಿತ ಚೌಕಟ್ಟಿತ್ತು. ಸೊ ಆ ವರ್ಗಕ್ಕೆ ಮಾತ್ರ ನಾನು ತಲುಪ್ತಿದ್ದೆ. ಆದ್ರೆ ಇವತ್ತಿಗೆ 2 ವರ್ಷದ ಪುಟ್ಟ ಮಗುವಿಂದ ಹಿಡಿದು 80-90 ವರ್ಷದ ಹಿರಿಯರ ತನಕ ಎಲ್ಲರೂ ಗುರುತಿಸ್ತಾರೆ, ಎಲ್ಲರೂ ಪ್ರೀತಿಸ್ತಾರೆ. ತಲುಪದೇ ಇದ್ದ ದೊಡ್ಡ ವರ್ಗಕ್ಕೆ ತಲುಪಿದೀನಿ, ಮನೆ ಹೆಣ್ಣು ಮಕ್ಳಿಗೆ ತಲುಪಿದೀನಿ. ಇಂಥ ಮನೆಗೆ ತಲುಪಿಲ್ಲ ಚೈತ್ರ ಅಂತ ಹೇಳೋ ಹಾಗಿಲ್ಲ ಅನ್ನೋ ಮಟ್ಟಿಗೆ ತಲುಪಿರೋದು ತುಂಬಾ ಖುಷಿ ಕೊಟ್ಟಿದೆ. ಯಾಕಂದ್ರೆ ಯಾರನ್ನೋ ಬಿಟ್ಟಿಲ್ಲ ಅಲ್ಲಿ. ಏನ್ ಮತ್ತೆ ಸ್ಪಾಂಟೇನಿಯಸ್ ಚಕ ಅಲ್ಲಿ ಸೆಕೆಂಡ್ ಥಾಟ್ ಇಲ್ಲ, ಥರ್ಡ್ ಇದೇ ಇಲ್ಲ, ಏನಿಲ್ಲ. ಅಲ್ಲಿ ಏನ್ ಅನ್ಸುತ್ತೋ ಆ ಮೊಮೆಂಟ್ಗೆ ಕರೆಕ್ಟ್ ಆಗಿ ಹೊಡಿತಾ ಇದ್ರಿ. ಬಟ್ ಇಷ್ಟು ನಿಮ್ಗೆ ಆಲೋಚನೆಗಳಂತ ಇದೆಯಲ್ಲ, ಅದು ಹೇಗೆ ಅದು ತ್ವರಿತವಾಗಿ ರ್ಯಾಪಿಡ್ ರೌಂಡ್ ತರ ಬರ್ತಾ ಇತ್ತು? ಹೇಗ್ ಸಾಧ್ಯ ಅದು? ಅದ್ ಗೊತ್ತಿಲ್ಲ, ಅದು ಅದೇ ಬೈ ಬರ್ತ್ DNA ನಲ್ಲೇ ಬಂದ್ಬಿಟ್ಟಿದೆ ಅನ್ಸುತ್ತೆ. ಡಿಫಾಲ್ಟ್ ಆಗಿ ಅಪ್ಪಂದ್ ಅನ್ಕೋತೀನಿ. ಅಮ್ಮ ತುಂಬಾ ಮಾತಾಡಲ್ಲ, ನೀವು ನೋಡಿರ್ತೀರ ಫ್ಯಾಮಿಲಿ ರೌಂಡ್ ಅಲ್ಲಿ, ಅವ್ರು ಜಾಸ್ತಿ ಮಾತಾಡಲ್ಲ. ಬಟ್ ನಮ್ ಫ್ಯಾಮಿಲಿನಲ್ಲಿ ಯಾರು ಇಷ್ಟು ಮಾತಾಡೋರು ಇರ್ಲೇ ಇಲ್ಲ. ಅದು ಗೊತ್ತಿಲ್ಲ, ಪೂರ್ವಜನ್ಮ ಸುಕೃತ ಇರಬಹುದು. ಸೊ ಹಾಗಾಗಿ ಬಂದಿದೆ ಅಂತ ಅನ್ಕೋತೀನಿ. ಸೊ ಪೂರ್ವಜನ್ಮದ ಗಿಫ್ಟ್ ಇದು ಇರ್ಬೋದು. ತುಂಬಾ ಜನ ಹಾಗೆ ಹೇಳ್ತಾರೆ. ಯಾಕಂದ್ರೆ ಮನೆಯಲ್ಲಂತೂ ಯಾರು ಅಷ್ಟ್ ಮಾತಾಡೋರಿಲ್ಲ. ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ. ಹಾಗಾಗಿ ಮೋಸ್ಟ್ಲಿ ಪೂರ್ವಜನ್ಮದ ಏನಾದ್ರು ಕ್ಯಾರಿ ಮಾಡ್ಕೊಂಡು ಇಲ್ಲಿ ತನಕ ಬಂದಿರ್ಬೋದು. ಯಾರು ಗಿಫ್ಟ್ ಆಗಿದ್ರೆ? ಅಪ್ಪಂದು. ಫುಲ್ ಅಪ್ಪಂದೆ. ಯಾಕಂದ್ರೆ ನಮ್ಮ ಅಮ್ಮಂಗ್ ಕೋಪ ಬರಲ್ಲ. ಸೊ ಅಪ್ಪನ್ ಕೋಪದಲ್ಲಿ, ಅಪ್ಪಂಗಿರೋ ಕೋಪದಲ್ಲಿ ಒಂದು 25% ಅಷ್ಟೇ ನನಗಿರೋದು ಕೋಪ ಅಷ್ಟೇ. ಮೀಟ್ ಮಾಡ್ಬೇಕು. ಸರಿ, ಮನೆಗೆ ವಿಸಿಟ್ ಕೊಟ್ಟಾಗ ಮಾತಾಡ್ತೀನಿ. ಸೊ ಹಾಗಾದ್ರೆ ಇಷ್ಟು ಕೋಪ ಇದ್ದಾಗ ನೀವು ಬಿಗ್ ಬಾಸ್ಗೆ ಆಫರ್ ಬಂತು. ಸೊ ಆ ಟೈಮಲ್ಲಿ ನೀವು ಒಪ್ಕೊಂಡ್ರಿ ಅಂತ ಅನ್ಸತ್ತೆ. ಸೊ ಏನಾದ್ರು ಯೋಚನೆ ಮಾಡ್ಬೇಕಾಗಿತ್ತ ಅವಾಗ? ನಾನು ಹೋದ್ರೆ ನನ್ನ ಒಂದು ಪರ್ಸನಾಲಿಟಿ, ನಿಮ್ಮ ಪರ್ಸನಾಲಿಟಿ ಏನಿದೆ, ನಾನಲ್ಲಿ ಹೊಂದಾಣಿಕೆ ಆಗ್ತೀನ? ಬಿಕಾಸ್ ಬಿಗ್ ಬಾಸ್ ಗೆ ಏನ್ ಬೇಕು ಕಂಟೆಂಟ್ ನಿಮ್ಗೆ ಗೊತ್ತು, ಬಟ್ ನಿಮ್ಮ ವ್ಯಕ್ತಿತ್ವ ಏನು ಅಂತ ನಿಮ್ಗೆ ಗೊತ್ತು. ಸೊ ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಏನಾದ್ರು ನೀವು ಸ್ವಲ್ಪ ಥಾಟ್ ಸ್ಟಾರ್ಟ್ ಮಾಡಿ? ಇಲ್ಲ, ನನ್ಗದ್ ಏನು ಇರ್ಲಿಲ್ಲ. ನಾನು ಬ್ಲಾಂಕ್ ಆಗಿದ್ದೆ. ಬಿಕಾಸ್ ನಾನು ತುಂಬಾ ಬಿಗ್ ಬಾಸ್ ಶೋಗಳನ್ನ ನೋಡ್ದೋಳಲ್ಲ. ಆ ಶೋಗಳನ್ನ ಬೈಕೊಂಡು ನೋಡ್ತಿದ್ದವಳು, ಇದೆಲ್ಲ ಸ್ಕ್ರಿಪ್ಟೆಡ್ ಶೋ ಏನು ಅಂತ ಅನ್ಕೊಂಡು ನೋಡ್ಕೊಳ್ತಿದ್ದವಳು ನಾನು. ಆದ್ರೆ ಅದಾದ ನಂತರ ಬಂದಿರೋ ಇದು, ನನಗ್ ಒಂದ್ ಭಯ ಇತ್ತು, ನನ್ ಕೋಪದ ಮೇಲೆ. ನನಗ್ ಕೋಪ ಬಂದ್ರೆ ಅದ್ರಿಂದ ಸಮಸ್ಯೆ ಆಗ್ಬಹುದು ಅನ್ನೋದೊಂದು ಭಯ ಇತ್ತು ನನಗೆ. ಅದು ಬಿಟ್ರೆ ನಾನು ಆ ಪ್ರಪಂಚಕ್ಕೆ ಹೊಂದ್ಕೊಳ್ತೀನೋ ಇಲ್ವೋ, ಅಲ್ಲಿ ಏನ್ ಕಂಟೆಂಟು, ಹೆಂಗ್ ನಡೆಯುತ್ತೆ, ಆ ಶೋ ಹೇಗ್ ನಡೆಯುತ್ತೆ, ಯಾವ್ದು ನನಗೆ ಗೊತ್ತಿಲ್ಲ. ಆ ಪ್ರಪಂಚನೇ ನನಗೆ ಹೊಸದು. ಸೊ ಹೊಸದಾಗಿರೋ ಪ್ರಪಂಚದ ಒಳಗಡೆ ಹೋದಾಗ ಅವ್ರ ಜೀವನ ಶೈಲಿ ಬೇರೆ ಇರುತ್ತೆ, ಅವ್ರ ನಡವಳಿಕೆಗಳು ಬೇರೆ ಇರುತ್ತೆ, ಅವ್ರ ಜೊತೆ ಹೇಗೆ ಹೊಂದ್ಕೊಳ್ತೀನಿ ಅನ್ನೋ ಭಯ ಇತ್ತು. ಬಟ್ ಜೊತೆಲಿ ಇದ್ದವರು ಅದಕ್ಕೆ ಸಾಥ್ ಕೊಟ್ರು. ಬಿಗ್ ಬಾಸ್ ಟೀಮ್ ಕೂಡ ಸಾಥ್ ಕೊಡ್ತು. ತುಂಬಾ ಖುಷಿ ಆಯ್ತು. ಬಿಕಾಸ್ ಒಂದು ಪರ್ಸನಾಲಿಟಿನ ನಾವೇನಾದ್ರೂ ಇವತ್ತು ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ ಅನ್ನೋದಾದ್ರೆ, ಸೊ ಈ ಒಂದು ಕ್ರೆಡಿಟ್ ನಾನು ಕೊಡೋದಿಕ್ಕೆ ಇಷ್ಟಪಡ್ತೀನಿ ಆಸ್ ಎ ಪರ್ಸನಲ್ ಥಿಂಗ್. ಬಿಕಾಸ್ ನೀವು ನೀವಾಗಿ ಉಳ್ಕೊಂಡಿದ್ರಿ ಆ 105 ದಿನ, ನೀವು ನೀವಾಗಿ ಉಳ್ಕೊಂಡ್ರಿ. ವೆರಿ ಟಫೆಸ್ಟ್ ಜಾಬ್ ಅದು. ಆದ್ರೆ ಯಾವ ಒಂದು ಇದು ಬೇಕಾಗಿಲ್ವೋ, ಬಟ್ ನೀವ್ ಅದನ್ನ ಉಳಿಸ್ಕೊಂಡಿದಂತ ವ್ಯಕ್ತಿ ನೀವೇ, ದ ಫಸ್ಟ್ ಪರ್ಸನ್. ಸೊ ಅದು ಸಾಧ್ಯ ಆಯ್ತಾ? ಅಂದ್ರೆ ನನಗೆ ಒಂದು ಇತ್ತು, ಅಂದ್ರೆ ನಿಮಗ್ ಬದ್ಧತೆ ಇದ್ರೆ, ಯಾವ್ದಾದ್ರು ನಂಬಿಕೆ ಮೇಲೆ ಬದ್ಧತೆ ಇದ್ರೆ ಅದಕ್ಕೆ ನೀವು ನಿಂತ್ಕೋತೀರಾ. ನೀವು ನಿಂತ್ಕೊಂಡು ನಿಮ್ಮ ನಂಬಿಕೆ ಸ್ಟ್ರಾಂಗ್ ಆಗಿದ್ರೆ ಸುತ್ತ ಇರೋರು ಅದಕ್ಕೆ ಜೊತೆ ಆಗ್ತಾರೆ, ಹೆಗಲ್ ಕೊಡ್ತಾರೆ ಅಂತ ಅನ್ಸಿ. ನನ್ನ ನಂಬಿಕೆಗಳು ಏನಿದೆ, ನಾನು ಯಾವ್ದನ್ನು ಬಿಟ್ಕೊಳ್ತೀನಿ. ನಾನು ಹೀಗೆ ಬಟ್ಟೆ ಹಾಕೋದು, ನಾನು ಹೀಗೆ ಇರೋದು, ನಾನು ಯಾರ ಜೊತೆಗೂ ರಿಲೇಶನ್ಶಿಪ್ ಮಾಡಕ್ ಇಲ್ಲಕ್ ಬಂದಿಲ್ಲ. ಸೊ ಇದೆಲ್ಲ ವಿಚಾರಗಳಲ್ಲಿ ನಾನು ಬಹಳ ಕ್ಲಿಯರ್ ಇದ್ದೆ. ಸೊ ಹಾಗಾಗಿ ನಾನು ಅಲ್ಲಿರೋ ಎಲ್ಲಾರನ್ನೂ ಅಣ್ಣ ಅಂತ ಕರಿತಿದ್ದೆ. ಸೊ ಆ ಭಾವನೆ ಇದೆಯಲ್ಲ, ನೀವು ಜಿನಾಯ್ನಾಗ ಭಾವನೆ ಕೊಟ್ಟಾಗ ಆ ಕಡೆ ನಿಮ್ಗೆ ಅದೇ ಅಷ್ಟೇ ಜಿನಾಯ್ನ್ ಆಗಿರೋದು
ಬರುತ್ತೆ. ಸೊ ನೀವು ಫೇಕ್ ಆಗಿದ್ರೆ ಆ ಕಡೆಯಿಂದಲೂ ಫೇಕ್ ಆಗಿರೋದು ಬರುತ್ತೆ. ನಾನು ಎಲ್ಲರನ್ನೂ ಮನಸ್ಸಿಂದ ಅಣ್ಣ ಅಂತ ಕರೆದ ಕಾರಣಕ್ಕೆ ಎಲ್ಲರೂ ನನ್ನನ್ನು ಅಷ್ಟೇ ಗೌರವದಿಂದ ಅಕ್ಕ ಅಂತ ಕರೆಯಕ್ ಪ್ರಾರಂಭ ಮಾಡಿದ್ರು. ಅಲ್ಲಿದ್ದವರೆಲ್ಲ ವಯಸ್ಸಲ್ಲಿ ದೊಡ್ಡವರು, ಬಟ್ ಎಲ್ಲರೂ ನನ್ನನ್ನು ಅಕ್ಕ ಅಂತ ಕರಿತಾ ಇದ್ರು. ಸೊ ನನಗೆ ಯಾವತ್ತು ಪ್ರೆಷರ್ ಬೀಳಲಿಲ್ಲ. ಈಗ ನಾನು ಹೀಗೆ ಬಟ್ಟೆ ಹಾಕೋದು ಅಂತ ಅಂದಾಗ್ಲೂ ಕೂಡ ಬಿಗ್ ಬಾಸ್ ಟೀಮ್ ಅದಕ್ಕೆ ಯಾವತ್ತು ಕಾನ್ಸೆಪ್ಟ್ ಗಳು ಬಂದಾಗ, ಟಾಸ್ಕ್ ಗಳು ಬಂದಾಗ, ರೆಸಾರ್ಟ್ ಟಾಸ್ಕ್ ಬಂದಾಗ, ರೆಸಾರ್ಟ್ ಟಾಸ್ಕ್ ಬೇಕಾಗಿರುವಂತ ಸಪ್ಲೈ ಡ್ರೆಸ್ ಗಳನ್ನ ಹಾಕ್ಬೇಕಾಗಿತ್ತು. ಬಟ್ ಬಿಗ್ ಬಾಸ್ ನಂಗೆ ಸ್ಪೆಷಲ್ ಆಗಿ ಸೀರೆ ಕಳ್ಸೋರು, ನೀವ್ ಇದನ್ನ ಹಾಕಿ ಅಂತ. ಎಲ್ಲಾರ್ಗು ಸಪ್ಲೈಯರ್ ಗಳದ್ದು ಪ್ಯಾಂಟು ಶರ್ಟ್ ಸೂಟ್ ಕಳ್ಸೋರು, ನನಗ್ ಮಾತ್ರ ಸೀರೆ ಕಳ್ಸಿದ್ರು. ಸೊ ಈ ತರ ನೀವು ಅದಕ್ಕೆ ನಿಂತ್ಕೊಂಡ್ರೆ, ನಿಮ್ದು ನೀವು ಪ್ರಾಮಾಣಿಕವಾಗಿದೆಯಾ ಅಂತ ಅನ್ಸಿದ್ರೆ ಸುತ್ತ ಇರೋ ವಾತಾವರಣ ಅದಕ್ಕೆ ಸಾಥ್ ಕೊಡುತ್ತೆ ಅಂತ ನಾನ್ ನಂಬ್ತೀನಿ. ಸೊ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಇರೋದೇ ಹಿಂಗಪ್ಪ ಅಂತ ಅಂದಾಗ ಜೊತೆಲಿ ಇದ್ದವರೆಲ್ಲ ಅವಳು ಇರೋದೇ ಹಂಗೆ, ಅಡ್ಜಸ್ಟ್ ಆಗೋಣ ಅಂತ ಅವರೇ ಅಡ್ಜಸ್ಟ್ ಆಗ್ತಾರೆ.